ಸಮಾಚಾರ ನ್ಯೂಸ್ಗೆ ಸ್ವಾಗತ. ನಾನು ಮಂಜುಳಾ ಕೊಂಡರಾಜನಹಳ್ಳಿ, ಕೋಲಾರ. ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಮಾಡಿ ಉತ್ತಮ ಅಂಕ ಗಳಿಸಿ ತನ್ನ ತಂದೆ ತಾಯಿಗೆ ಗ್ರಾಮಕ್ಕೆ ಒಳ್ಳೆಯ ಹೆಸರು ತಂದಂತಹ ವಿದ್ಯಾರ್ಥಿನಿಗೆ ಮುಂದಿನ ವಿದ್ಯಾರ್ಥಿ ಜೀವನಕ್ಕೆ ಅನುಕೂಲವಾಗಲೆಂದು ಲ್ಯಾಪ್ಟಾಪ್ ವಿತರಿಸಿದ ಜೆಡಿಎಸ್ ಯುವ ಮುಖಂಡ ನವೀನ್ ಕುಮಾರ್ ರವರು. ಮಳಮಾಚನಹಳ್ಳಿ ಗ್ರಾಮದ ಕೃಷಿಕ ಮುನಿರಾಜುರವರ ಮಗಳು ಸಿಂಧೂರವರು ಪ್ರಾಥಮಿಕ ಶಾಲೆಯಿಂದಲೂ ಸರ್ಕಾರಿ ಶಾಲೆಯಲ್ಲಿ ವ್ಯಾಸಂಗ ಮಾಡಿ ಉತ್ತಮ ಅಂಕಗಳನ್ನು ಪಡೆದು ತಾನು ವಿದ್ಯಾಭ್ಯಾಸ ಮಾಡಿದ ಶಾಲೆಗೆ ತನ್ನ ತಂದೆ ತಾಯಿಗೆ ಗ್ರಾಮಕ್ಕೆ ಒಳ್ಳೆಯ ಹೆಸರು ತಂದಿದ್ದು ತನ್ನ ಮುಂದಿನ ವಿದ್ಯಾಭ್ಯಾಸಕ್ಕೆ ಲ್ಯಾಪ್ಟಾಪ್ ತುಂಬಾ ಅವಶ್ಯವಾಗಿದ್ದು ಇದನ್ನು ಅರಿತ ಗ್ರಾಮದ ಜೆಡಿಎಸ್ ಯುವ ಮುಖಂಡ ಎಂಜಿ ನವೀನ್ ಕುಮಾರ್ ಅವರು ತನ್ನ ವೈಯಕ್ತಿಕ ಹಣದಿಂದ ಲ್ಯಾಪ್ಟಾಪ್ ನೀಡಲು ಮುಂದಾಗಿ ಶಿಡ್ಲಘಟ್ಟ ಕ್ಷೇತ್ರದ ಶಾಸಕ ಜನನಾಯಕ ಬಡವರ ಬಂಧು ಬಿಎನ್ ರವಿಕುಮಾರ್ ಅವರ ಅಮೃತ ಹಸ್ತದ ಮೇರೆಗೆ ವಿತರಿಸಿ ವಿದ್ಯಾರ್ಥಿನಿ ಸಿಂಧೂರವರ ವಿದ್ಯಾರ್ಥಿ ಜೀವನಕ್ಕೆ ಸಹಾಯ ಮಾಡಿದ್ದಾರೆ. ಲ್ಯಾಪ್ಟಾಪ್ ವಿತರಿಸಿ ಮಾತನಾಡಿದ ಶಾಸಕ ಬಿಎನ್ ರವಿಕುಮಾರ್ ಅವರು, ಒಂದು ಸಾಮಾನ್ಯ ಬಡ ಕುಟುಂಬ ಮುನಿರಾಜುರವರು ತನಗೆ ಎಷ್ಟೇ ಕಷ್ಟ ಇದ್ರೂ ತನ್ನ ಮಕ್ಕಳಿಗೆ ಆ ಕಷ್ಟವನ್ನು ತೋರಿಸದೆ ಉತ್ತಮ ವಿದ್ಯಾಭ್ಯಾಸ ಮಾಡಿಸುತ್ತಿರುವುದಕ್ಕೆ ಒಳ್ಳೆಯ ಪ್ರಶಂಸೆ ವ್ಯಕ್ತಪಡಿಸಿ ಮುನಿರಾಜುರವರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಏನಾದರೂ ಅನುಕೂಲ ಬೇಕಿದ್ದಲ್ಲಿ ತನ್ನ ಗಮನಕ್ಕೆ ತಂದರೆ ತನ್ನ ಕೈಲಾದ ಸಹಾಯ ಮಾಡುವ ಭರವಸೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಜೆಡಿಎಸ್ ಯುವ ಮುಖಂಡ ತಾದೂರು ರಘು, ಮಳಮಾಚನಹಳ್ಳಿ ರಮೇಶ್, ಎಂಜಿ ನವೀನ್ ಕುಮಾರ್, ಮಳಮಾಚನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ನಟರಾಜ್, ಗುತ್ತಿಗೆದಾರ ದೋಬಿ ಬಸವರಾಜ್, ಎಂಪಿಸಿಎಸ್ ಮಾಜಿ ನಿರ್ದೇಶಕ ದೋಬಿ ರಾಜಣ್ಣ, ಯುವ ಮುಖಂಡರಾದ ಅಭಿಲಾಷ್, ಕದ್ರಿ ಮುನಿಯಾಂಜಿ, ವಿದ್ಯಾರ್ಥಿನಿ ಸಿಂಧು ತಂದೆ ಮುನಿರಾಜು, ಸಿಂಧು ಸಹೋದರ ಭಾರ್ಗವ್ ಸೇರಿದಂತೆ ಇನ್ನೂ ಮುಂತಾದವರು ಭಾಗವಹಿಸಿದ್ರು. ವರದಿ ಮಳಮಾಚನಹಳ್ಳಿ, ಗೋವರ್ಧನ್, ಶಿಡ್ಲಘಟ್ಟ.